ಪೆಟ್ರೋಲ್ ಪ್ರೈಸ್ ಅಲ್ಲಿ 20 ರಿಂದ 30 ರೂಪಾಯಿ ಪ್ರತಿ ಲೀಟರ್ಗೆ ಕಡಿಮೆ ಆಗಬಹುದು ಅಂಡಮಾನ್ ಅಲ್ಲಿ ಆಗ್ತಿರೋ ಡಿಸ್ಕವರಿ ಏನಾದ್ರೂ ಸಕ್ಸಸ್ಫುಲ್ ಆದ್ರೆ. ನಮ್ಮ ಭಾರತ ಬರೋಬ್ಬರಿ 85% ಆಯಿಲ್ ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಅಂದ್ರೆ 100 ಲೀಟರ್ ಏನಾದ್ರೂ ನಮ್ಮ ಭಾರತದಲ್ಲಿ ಪೆಟ್ರೋಲ್ ಯೂಸ್ ಆಗ್ತಿದೆ ಅಂದ್ರೆ ಅದರಲ್ಲಿ 40% ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೋತೀವಿ, 25% ಇರಾಕ್ ಇಂದ ಇಂಪೋರ್ಟ್ ಮಾಡ್ಕೋತೀವಿ, 12% ಸೌದಿಯಿಂದ, UAE ಇಂದ 10% ಹಾಗೂ 6% USA ಇಂದ ಇಂಪೋರ್ಟ್ ಮಾಡ್ಕೋತೀವಿ. ಈ ಕ್ರೂಡ್ ಆಯಿಲ್ ನ ತರಕ್ಕೆ ನಮ್ಮ ದೇಶಕ್ಕೆ ಪ್ರತಿ ವರ್ಷ $137 ಬಿಲಿಯನ್ ಅಂದ್ರೆ 12 ಲಕ್ಷ ರೂಪಾಯಿ ಕೋಟಿನ ನಾವು ಬೇರೆ ದೇಶಗಳಿಗೆ ಕೊಟ್ಟು ಈ ಆಯಿಲ್ ನ ತರಬೇಕಾಗುತ್ತೆ. ಬಟ್ ರೀಸೆಂಟ್ ಆಗಿ ಬಂದಿರೋ ನ್ಯೂಸ್ ಪ್ರಕಾರ ನಮಗೆ ಅಂಡಮಾನ್ ಸೀ ನಲ್ಲಿ ಈ ಆಯಿಲ್ ರಿಸರ್ವ್ಸ್ ಸಿಗ್ಬೋದು ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ಇದೇನಾದ್ರೂ ನಿಜ ಆದ್ರೆ ನಮ್ಮ ಭಾರತದ ಹಣೆ ಬರನೇ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಈ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ, ಈ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಕ್ಕೆ ನಮ್ಮ ಭಾರತಕ್ಕೆ 5 ರಿಂದ 10 ವರ್ಷ ಹಿಡಿಬಹುದು. ಬಟ್ ಇದರಿಂದ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದನ್ನ ನಿಲ್ಲಿಸಬಹುದು. ಜೊತೆಗೆ ತುಂಬಾ ರಿಪೋರ್ಟ್ಗಳು ಹೇಳ್ತಿದ್ದಾವೆ, ಈಗ $4 ಟ್ರಿಲಿಯನ್ ಇರೋ ನಮ್ಮ ಭಾರತದ ಎಕಾನಮಿ ಬರೋ ದಿನಗಳಲ್ಲಿ $20 ಟ್ರಿಲಿಯನ್ ಆಗ್ಬೋದು ಅಂತ. ಅಂದ್ರೆ ಈಗಿನಕ್ಕಿಂತ 5 ಪಟ್ಟು ಜಾಸ್ತಿ. ಹೀಗೇನಾದ್ರೂ ಆದ್ರೆ ನಾವು ಚೈನಾನ ಹಿಂದಿಕ್ಕಿ ಜಗತ್ತಿನ 2ನೇ ದೊಡ್ಡ ಎಕಾನಮಿನೂ ಕೂಡ ಆಗಬಹುದು.